ಕರ್ನಾಟಕದಲ್ಲಿ ಬಹಳಷ್ಟು ಜನ ಪ್ರಚಾರದ ಹಂಗಿಲ್ಲದೆ ತಮ್ಮ ತಮ್ಮ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆ ಮಾಡೋದರ ಜೊತೆಗೆ ಸಮಾಜಕ್ಕೂ ತಮ್ಮಿಂದಾಗುವ ಸಹಾಯವನ್ನ ಮಾಡ್ತಿದ್ದಾರೆ. ಅಂಥ ಸಾಧಕರನ್ನ ಗುರುತಿಸಿ ನಿಮ್ಮ ಮುಂದೆ ತರುವ ಪ್ರಯತ್ನವೇ ಇವರು ಮಾದರಿ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಮಾತಿದೆ. ಉಡುಪಿ ಜಿಲ್ಲೆಯ ವಿಶು ಶೆಟ್ಟಿ ಅಂಬಲ್ಪಾಡಿ ಈ ಮಾತಿಗೆ ನಿದರ್ಶನ ಆಗಿದ್ದಾರೆ. ದಣಿವರಿಯದ ಸಮಾಜ ಸೇವಕನೆಂದೇ ಖ್ಯಾತಿ ಪಡೆದಿರುವಂತಹ ಇವರು ಶಾಲೆಗೆ ಹೋಗ್ತಿದ್ದ ದಿನಗಳಲ್ಲೇ ಅಪಘಾತಕ್ಕೀಡಾದ ವ್ಯಕ್ತಿಯನ್ನು ಆಸ್ಪತ್ರೆಗೆ ದಾಖಲಿಸಿ ಮಾನವೀಯತೆಯನ್ನು ಮೆರೀತಾರೆ. ಕಾಲೇಜು ದಿನಗಳಲ್ಲಿ HIV ರೋಗಿಗಳ ಲಾಲನೆ ಪಾಲನೆ ಮಾಡಿದವರು ಇವರು. ಈವರೆಗೆ 18,000ಕ್ಕೂ ಅಧಿಕ ಜನರಿಗೆ ಸಹಾಯದ ಹಸ್ತ ಚಾಚಿರುವ ವಿಶು ಶೆಟ್ಟಿ ಅವರ ಸೇವೆ ಶ್ಲಾಘನೀಯ. ಪ್ರಾಥಮಿಕ ಶಾಲೆಯಲ್ಲಿರುವಾಗ 6ನೇ ತರಗತಿಯಲ್ಲಿರುವಾಗ ಒಂದು ವ್ಯಕ್ತಿಯನ್ನು ಆಕ್ಸಿಡೆಂಟ್ ಆದ ವ್ಯಕ್ತಿಯನ್ನು ಶಾಲೆ ಬಿಟ್ಟು ಹೋಗೋದಿಗೆ ನೋಡಿ ಅವರನ್ನು ಆಸ್ಪತ್ರೆಗೆ ದಾಖಲಿಸುವ ಮುಖಾಂತರ ಈವರೆಗೆ ಸಾವಿರಾರು ರೋಗಿಗಳನ್ನು ನಾನು ಆಸ್ಪತ್ರೆಗೆ ದಾಖಲಿಸಿದ್ದೇನೆ. ಅದರಲ್ಲಿ ಆಕ್ಸಿಡೆಂಟ್ ಆದವರು ಮೊದಲು ನಾನು ದಾಖಲಿಸಿದರು. ಬರಬರುತ್ತಾ ಅನಾರೋಗ್ಯದಲ್ಲಿದ್ದವರು, ಅಸಹಾಯಕರು, ರಸ್ತೆ ಬದಿ ಬಿದ್ದವರು, ಭಾಳಷ್ಟು ಮಹಿಳೆಯರು ಮತ್ತು ಮಕ್ಕಳು, ಮಾನಸಿಕ ಅಸ್ವಸ್ಥಗೊಳಗಾದವರು, ದೌರ್ಜನ್ಯಕ್ಕೊಳಗಾದವರು, ಹಲ್ಲೆಗೊಳಗಾದವರು, ಮತ್ತು ಭೀಕರ ಕಾಯಿಲೆ HIV ಒಂದು ಸಮಯದಲ್ಲಿ HIV ಪೇಷಂಟ್ನವರನ್ನು ನೋಡುವವರೇ ಇರಲಿಲ್ಲ. ಇವನು ಹಾಸ್ಪಿಟ್ಲಲ್ಲಿ ಕೂಡ ಅವರನ್ನು ನಿರ್ಲಕ್ಷ್ಯ ಮಾಡ್ತಿದ್ರು. ಆ ಸಮಯದಲ್ಲಿ ಕೂಡ ನನ್ನ ಕಾಲೇಜಿಗೆ ಹೋಗುವಂಥ ಸಮಯದಲ್ಲಿ ಬಹಳಷ್ಟು HIV ರೋಗಿಗಳನ್ನು ಕೂಡ ನಾನೊಂದು ಲಾಲನೆ ಪಾಲನೆ ಮಾಡಿ, ಲಾಲನೆ ಪಾಲನೆ ಮಾಡಿದ ರೋಗಿಗಳು ಇವತ್ತು ಕೂಡ ಬದುಕಿ ಇರುವವರಿದ್ದಾರೆ. ಹಾಗಾಗಿ ಒಂದು ಸಮಾಜದಲ್ಲಿ ಇವರಿಗೆ ಕನಿಷ್ಠ ಒಂದು 18-19 ಸಾವಿರ ವಿವಿಧ ರೀತಿಯ ಜನರನ್ನು ನಾನೊಂದು ರೆಸ್ಕ್ಯೂ ಮಾಡಿದ್ದೇನೆ. ಮತ್ತು ಅವರಿಗೊಂದು ಹೊಸ ಜೀವನ ಬಂದಿದೆ. ಆರ್ಥಿಕವಾಗಿ ವಿಶು ಶೆಟ್ಟಿ ಅವರೇ ನೇರವಾಗಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಈ ರೀತಿ ವಿಶೇಷವಾಗಿ ಮಾದರಿಯಾದಂತಹ ವ್ಯಕ್ತಿಗಳನ್ನ ಪರಿಚಯಿಸುವಂತಹ ಕೆಲಸವನ್ನು ಪ್ರತಿದಿನವೂ ಮಾಡ್ತಾ ಹೋಗ್ತೀವಿ. ಇವತ್ತು ಉಡುಪಿಯ ವಿಶು ಶೆಟ್ಟಿ ಅವರು ನಮ್ಮ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ವಿಶು ಶೆಟ್ಟಿ ಅವರೇ. ಸರ್ ನಮಸ್ತೆ. ನಿಮ್ಮ ಸಾಧನೆ ಕುರಿತು ನಾವು ಇಡೀ ನಮ್ಮ ರಾಜ್ಯದ ಜನಕ್ಕೆ ತಿಳಿಸುವಂಥ ಒಂದು ಕಿರು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದು ನಿಮ್ಮನ್ನು ಹೊಗಳೋದಕ್ಕೋಸ್ಕರ ಅಲ್ಲ, ನಿಮ್ಮ ಹಾಗೆ ಬೇರೆಯವರಿಗೂ ಇದರಿಂದ ಪ್ರೇರಣೆ ಸಿಗಲಿ ಅಂತ. ನಿಮ್ಮ ಸಾಧನೆ ಕುರಿತಾಗಿ ಒಂದು ಚಿಕ್ಕ ಪರಿಚಯವನ್ನು ನಾವು ಈಗಾಗಲೇ ಮಾಡಿದ್ವಿ. ನೀವು ವೈಯಕ್ತಿಕವಾಗಿ ಜೀವನೋಪಾಯಕ್ಕೆ ಏನು ಉದ್ಯೋಗವನ್ನು ಮಾಡ್ತಾ ಇದ್ದೀರಿ? ನಾನು ವೆಲ್ಡಿಂಗ್ ವರ್ಕ್ಶಾಪ್, ರೂಫಿಂಗ್ ವರ್ಕ್ ನಂದು ಮೇನ್. ಓಕೆ. ಸರ್ ಈಗ ಎಷ್ಟು ವಯಸ್ಸು ಸರ್ ನಿಮಗೆ? ನನಗೆ ಈಗ 50 ಸರ್. 50 ಆಯಿತು. ನೀವು ಶಾಲಾ ದಿನಗಳಲ್ಲಿ ಹೇಳಿದ್ರಿ ಅಪಘಾತಕ್ಕೀಡಾದಂಥ ವ್ಯಕ್ತಿಯನ್ನು ಆಸ್ಪತ್ರೆಗೆ ಸಾಗಿಸೋ ಸಂದರ್ಭದಲ್ಲಿ ನಿಮಗೆ ಈ ರೀತಿ ಕೆಲಸವನ್ನು ನಾನು ನಿರಂತರವಾಗಿ ಮಾಡಬೇಕು ಅಂತ ಅನ್ನಿಸ್ತು ಅಂತ. ಆ ಘಟನೆಯನ್ನು, ಆ ದಿವಸದ ಘಟನೆಯನ್ನು ಒಮ್ಮೆ ರೀಕಾಲ್ ಮಾಡ್ಬೋದಾ ನೀವು? ಅವತ್ತು ಹೇಗಾಯಿತು, ಏನಾಯಿತು, ಹಾಗೆ ಮಾಡೋದಕ್ಕೆ ನಿಮಗೆ ಏನು ಪ್ರೇರಣೆ ಆಯಿತು, ಹೇಗೆ ಅವ್ರನ್ನ ಸಾಗಿಸೋದಕ್ಕೆ ವ್ಯವಸ್ಥೆ ಮಾಡಿದ್ರಿ, ಆ ಕುರಿತು ಒಂದು ಸ್ವಲ್ಪ ಪರಿಚಯ ಮಾಡ್ಬೋದಾ? ಖಂಡಿತ. ಅಂದ್ರೆ ನಾವು ಸಣ್ಣದಿರುವ ಸಮಯದಲ್ಲಿ ಈಗಿನ ಹಾಗೆ ಆಂಬುಲೆನ್ಸ್ ನದ್ದೆಲ್ಲ ವ್ಯವಸ್ಥೆ ಇರಲಿಲ್ಲ. ನಾನು 6ನೇ ಕ್ಲಾಸ್ನಲ್ಲಿ ಶಾಲೆ ಬಿಟ್ಟು ಮನೆಗೆ ಹೋಗ್ತಿರ್ಬೇಕಾದ್ರೆ ರೋಡ್ ಬದಿ ಒಬ್ರು ಬಿದ್ಕೊಂಡಿದ್ರು. ಅದು ಅವರನ್ನು ನಾನು ಒಂದು ರಿಕ್ಷಾ ಮುಖಾಂತರ ಆಸ್ಪತ್ರೆಗೆ ಹಾಕಿದ್ದೆ. ಓಕೆ. ಜೊತೆಗೆ ಅದರ ನಂತರ ಎಷ್ಟೋ ಜನರನ್ನು ಹಾಕಿದಾಗ ಒಂದು ಒಳ್ಳೆ ರಿಸಲ್ಟ್ ಬಂತು. ಅವರೊಂದು ಗುಣ ಆದ್ರು. ನಮಗೆ ಪೊಲೀಸ್ ಇಲಾಖೆಯಿಂದ ಒಂದು ಸಹಪಾಸ್ ಅಂತ ಒಂದು ಬೆನ್ನು ತಟ್ಟಿದ್ರು ಮಕ್ಕಳಾಗಿರುವಾಗ ನಾವು ಮಾಡೋಕೆ. ಮತ್ತೆ ಪೊಲೀಸ್ ಇಲಾಖೆಯ ಮಹಾಜರಿಗೆ, ಕೆಲವೊಂದು ವಿಟ್ನೆಸ್ಗೆ ಸಾಧಾರಣ ಎಷ್ಟು ತನಕ ಒಂದು 600ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ನಾನು ಕೋರ್ಟಿಗೆ ವಿಟ್ನೆಸ್ ಆಗಿ ಹೋಗಿದ್ದೇನೆ. ಈಗ ನಾಳೆ ಕೂಡ 2 ಇದೆ. ಈ ಇದರಲ್ಲಿ ಮೇನ್ ಅಂತಂದ್ರೆ ಎಲ್ಲಿಯೋ ಒಂದು ಸಾಯುವವರು ಅಥವಾ ಅಸಹಾಯಕರಾಗುವವರು, ಅಂಗವಿಕಲರಾಗುವವರು ಅಥವಾ ಮಾನಸಿಕ ದೌರ್ಬಲ್ಯಕ್ಕೊಳಗಾಗುವ ಒಂದು ಸಮಾಜ ಮುಖ್ಯವಾಹಿನಿಗೆ ಒಂದು ಬದುಕಲಿಕ್ಕೆ ಜನಸಾಮಾನ್ಯರಾದ ನಮ್ಮಿಂದ ಕೂಡ ಒಂದು ಸಾಧ್ಯ ಉಂಟಂತ ಒಂದು ಪ್ರೂವ್ ಆಯ್ತು. ಖಂಡಿತ. ಮತ್ತೆ ಎಲ್ಲಿಯೋ ಒಂದು ಅಂದ್ರೆ ಹೇಳಿ ಸರ್, ನೀವು ಈ ಥರದ ಕೆಲಸ ಎಲ್ಲ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ಸಾಮಾನ್ಯ ಇಷ್ಟೊತ್ತವರೆಗೆ ಎಷ್ಟು ಹಣ ಖರ್ಚು ಮಾಡಿದ್ದೀರಿ? ನಾನು ನನ್ನ ವೈಯಕ್ತಿಕ ಬದುಕಿನಲ್ಲಿ ನಾನು ಬ್ಯಾಚುಲರ್. ಮತ್ತೆ ಇವತ್ತಿನ ಏನೆಲ್ಲರೂ ಒಂದು 3.5 ಕೋಟಿ ರೂಪಾಯಿ ಜಾಸ್ತಿ ನಾನು ಖರ್ಚು ಮಾಡಿದ್ದೇನೆ. ನಾನು ಕೊರೋನಾ ಟೈಮಲ್ಲಿ ಸರ್ ಇಡೀ ನಾನು ಪ್ರತಿ ದಿವಸ ಕೊರೋನಾದ ಶುರುವಾದ ಫಸ್ಟ್ ಲಾಕ್ಡೌನ್ ಅಲ್ಲೇ ಪ್ರತಿದಿನ ಬೆಳಿಗ್ಗೆ ನಾನು 500 ಜನಕ್ಕೆ ಬೆಳಿಗ್ಗೆ ಚಾ ತಿಂಡಿ ಕೊಡ್ತಿದ್ದೆ. ಮತ್ತೆ ನಾವು ಊಟ ಕೊಡ್ತಿದ್ದೆ. ಸಾಧಾರಣ 1,000ಕ್ಕೆ ಹೆಚ್ಚು ನನಗೆ ಕಿಟ್ ಕೊಟ್ಟಿದ್ದೇನೆ. ಕೊರೋನಾ ಲಾಕ್ಡೌನ್ ಫಸ್ಟ್ ಸೆಕೆಂಡ್ ಅಲ್ಲೇ ಸಾಧಾರಣ 20 ಲಕ್ಷಕ್ಕೆ ಹೆಚ್ಚು ನಾನು ಖರ್ಚು ಮಾಡಿದ್ದೇನೆ. ಮತ್ತೆ ಡೇ ಅಂಡ್ ನೈಟ್ ನಾನು ನನ್ನ ವೆಹಿಕಲ್ ಪೇಷಂಟ್ ಬಿಡ್ಲಿಕ್ಕೆ, ಮತ್ತೆ 12 ಜನ ಗರ್ಭಿಣಿ ಹೆಂಗಸರನ್ನು ಬೇರೆ ಬೇರೆ ಸ್ಥಳಕ್ಕೆ ಬಿಟ್ಟದ್ದೆಲ್ಲ ಆ ಸಮಯದಲ್ಲಿ ಮಾಡಿದ್ದೇನೆ.
ಓಕೆ. ಅದೇ ಅದು ವಿಷಯ ಅಂತಂದ್ರೆ ಒಂದು ಮನಸ್ಸಿಗೆ ಒಂದು ದೊಡ್ಡ ಅದರಲ್ಲಿ ಒಂದು ಸಂತೃಪ್ತಿ ಉಂಟು. ಅದು ಎಲ್ಲದರಲ್ಲೇ ಸುಖ ಇದ್ದ ಹಾಗೆ ಅಂದ್ರೆ ನಾವು ಇದರಲ್ಲಿ ಸಮಾಜ ಸೇವೆಯಲ್ಲಿ ಕೂಡ ಒಂದು ವಿಶೇಷ ಸುಖ ಉಂಟು. ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತು ಅಂತ ಹೇಳ್ಬೋದು ಸರ್. ನಿಮ್ಮ ಕುಟುಂಬದವರ ಸಹಕಾರದ ಕುರಿತು ಹೇಳ್ಬೋದಾ ನಿಮ್ಮ ಕೆಲಸ? ಕುಟುಂಬದಲ್ಲಿ ಅಂದ್ರೆ ಅಲ್ಲ ಹೌದು, ಅಂದ್ರೆ ಮೊದಲು ಎಲ್ಲ ಇಷ್ಟೆಲ್ಲ ಮಾಡುವಾಗ ಕೆಲಸ ಮನೆಯಲ್ಲಿ ತಾಯಿಗೆ ಆಗ್ಲಿ ಅಣ್ಣ ತಮ್ಮಂದ್ರೆ ಸ್ವಲ್ಪ ಸಿಟ್ಟು ಸಹ ಬರ್ತದೆ, ಅಂದ್ರೆ ಡೇ ಅಂಡ್ ನೈಟ್ ಮಾಡುವಾಗ. ಆದ್ರೆ ಎಷ್ಟೋ ಕಡೆಯಲ್ಲಿ ಅವರು ಬೆಂಬಲ ಕೊಟ್ಟದ್ದು ಕೂಡ ಉಂಟು. ಕೆಲವು ಸರ್ತಿ ಅವರಿಗೆ ಹತ್ತಿರ ಕಾಯ್ತದ ಜೋರು ಮಾಡಿದ್ದು ಕೂಡ ಉಂಟು. ನಿಮ್ಮದೇ ಭಾಷೆಯಲ್ಲಿ ಹೇಳಿದ್ರೆ ಈ ಉಸಾಬರಿ ಯಾಕೆ ಇವರಿಗೆ ಅಂತ? ಖಂಡಿತ ಎಷ್ಟೋ ಸರ್ತಿ ಹೇಳಿದುಂಟು. ಯಾಕಂದ್ರೆ ಕೆಲಸ ರಿಸ್ಕ್ ಉಂಟು. ಎಷ್ಟೋ ಸರ್ತಿ ಒಂದು ಕೊಲೆ ಆದವರು ಹುಡ್ಕೊಂಡವರನ್ನು ಕೂಡ ನಾನು ಆಸ್ಪತ್ರೆಗೆ ಹಾಕಿದುಂಟು. ಅದೆಲ್ಲ ನಾಳೆ ರಿಸ್ಕ್, ನಾಳೆಯಿಂದ ಮೇಲೆ ಅವರು ಇದು ಬರ್ಬೋದು. ಕೆಲವೊಂದು ವಿಷಯ ರಾತ್ರಿ ಎಲ್ಲ ಹೋಗುವಾಗೆಲ್ಲ ಹೆದರಿಕೆ ಆಗ್ತದೆ. ಯಾವ್ದಾದ್ರು ರಾತ್ರಿ ಎಲ್ಲಾದ್ರೂ ಹೋದ್ರು ಕೂಡ ನಾನು ಬರುವ ತನಕ ತಾಯಿ ಮಲಗಿರುವುದಿಲ್ಲ. ಅವಾಗ ಮನೆಯಲ್ಲಿ ಬೇರೆ ಜನ ಕೂಡ ಸ್ವಲ್ಪ ಸಿಟ್ಟು ಮಾಡ್ತಾರೆ, ಮಾಡುದಿಲ್ಲ ಅಂತಲ್ಲ. ಮತ್ತೆ ಹೆಚ್ಚಿನ ಪ್ರಕರಣಗಳಲ್ಲಿ ಬೆಂಬಲವಾಗಿ ನಿಂತದ್ದು ಕೂಡ ಉಂಟು. ಯಾಕಂದ್ರೆ ಎಷ್ಟೋ ಒಂದು ಒಳ್ಳೆ ರಿಸಲ್ಟ್ ಬರ್ತದೆ ನೋಡಿ. ಈಗ ನಿನ್ನೆಲ್ಲ ಮೊನ್ನೆ ಒಂದು ಬಾಗಲಕೋಟೆಯ ಮಹಿಳೆಯನ್ನು 1 ತಿಂಗಳು ಟ್ರೀಟ್ಮೆಂಟ್ ಮಾಡಿ, ಮಾನಸಿಕ ಅಸ್ವಸ್ಥ ಮಹಿಳೆಯನ್ನು ಅವಳ ಊರಿಗೆ ತಲುಪಿಸಿ ಕೆಲಸ ಮಾಡಿದ್ದೇವೆ. ಅವಳ 4 ಜನ ಮಕ್ಕಳನ್ನು ಬಿಟ್ಟು ಬಂದಿದ್ದಾಳೆ. 5 ವರ್ಷ ಆಯ್ತು ಅವಳು ಊರು ಬಿಟ್ಟು. ಗಂಡ ತೀರಿಯೋದಂತ ಮಾನಸಿಕ ಅಸ್ವಸ್ಥ, ಅದು ಗಂಡ ತೀರ್ಲೇ ಇಲ್ಲ ಅಂತ ಗುರಿಡಿ ಬೊಬ್ಬೆ ಇಡ್ತಾ ಕೂತಿದ್ಲು ನೋಡಿ. ಮಕ್ಕಳಿಗೆ ಒಂದು ಆ ತಾಯಿಯನ್ನು ಒಪ್ಪಿಸಿದ ನಮ್ಗೆ ಸ್ವಲ್ಪ ಕಷ್ಟ ಆಗಿರ್ಬೋದು. ಆದ್ರೆ ಆ ಮಕ್ಕಳಿಗೆ ಸಣ್ಣ ಎಲ್ಲ 18 ವರ್ಷದ ಒಳಗಿನ ಮಕ್ಕಳೀಗ ಅವಳು ಮನೆ ಬಿಡುವ ಹೊತ್ತಿಗೆ ದೊಡ್ಡ ಮಗಳು 13 ವರ್ಷ. ಬಟ್ ಅಷ್ಟು ಮಕ್ಕಳಿಗೆ ಉಂಟಲ್ಲ ಈಗ ತಾಯಿಯನ್ನೊಂದು ಕೂಡಿಸಿದ ಉಂಟಲ್ಲ, ಒಂದು ಸಂತೋಷ ಉಂಟಲ್ಲ, ಅದೊಂದು ಒಳ್ಳೆಯ ಕೆಲಸವೇ. ಯಾಕಂದ್ರೆ ನಾವು ನಿನ್ನೆ ಹುಟ್ಟಿದ್ದೇವೆ, ನಾಳೆ ಹೋಗ್ತೇವೆ. ನಿಮ್ಮ ಕೆಲಸಕ್ಕೆ ಬೇರೆ ಸಮಾಜದಿಂದ ಪ್ರೋತ್ಸಾಹ, ಸಹಕಾರ, ಸಹಾಯ ಸಿಗ್ತಾ ಇದೆಯಾ? ಖಂಡಿತ ಸರ್, ಖಂಡಿತ. ಯಾಕಂದ್ರೆ ನಾನು ಎಲ್ಲಿ ಕೂಡ ಯಾರತ್ರ ಕೂಡ ಹಣ ರಿಸೀವ್ ಮಾಡೋದಿಲ್ಲ. ಆದ್ರೂ ಕೂಡ ನಾವು ಆಸ್ಪತ್ರೆಗೆಲ್ಲ ಹಾಕಿದ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ನೋಡಿ ಎಷ್ಟೋ ಜನ ಆಸ್ಪತ್ರೆಗೆ ಹಣ ಕಟ್ಟಿದವರಿದ್ದಾರೆ. ನೀವು ಹಣ ತಗೊಳ್ಳಲ್ಲ, ಅಲ್ಲಿ ಆಸ್ಪತ್ರೆಗೆ ಅದಕ್ಕೆ ಬೇಕಾಗುವಂತ ವೆಚ್ಚಕ್ಕೆ ಅವರು ನೇರವಾಗಿ ಮಾಡ್ತೀರಾ? ಡೈರೆಕ್ಟ್ ಪೇಷಂಟ್ಗೆ ಕೊಡಿ ಅಂತ ಹೇಳ್ತಾರೆ. ಈಗ ನಾಳೆ ನೋಡಿ 1-2 ಅಂಗವಿಕಲ ಮಕ್ಕಳಿದ್ದಾರೆ, ಅವರು ಮನೆಯಲ್ಲೇ ಕೂತು ಡಿಗ್ರಿ ಮಾಡಿದವರು. ಅವರಿಗೆ ಈಗ ಟ್ರೀಟ್ಮೆಂಟ್ಗೆ ಒಂದು KMC ಆಸ್ಪತ್ರೆಗಳಿಂದ ಹೊಸತೊಂದು, ಯಾಕಂದ್ರೆ ಆ ಹುಡುಗಿಯನ್ನೊಂದು ನಿಲ್ಲಿಸಿಕೊಡುವ ಕೆಲಸ ಮಾಡ್ತೇವೆ ಅಂತ ಆಸ್ಪತ್ರೆ ವೈದ್ಯರು ಹೇಳಿದ್ದಾರೆ. ಅವರಿಗೆ ಸುಮಾರು ದಿವಸ 40 ಕಿಲೋಮೀಟರ್ ದೂರದಿಂದ ವೆಹಿಕಲ್ ಅಲ್ಲಿ ಬರಬೇಕು. ಅವರಿಗೆ ಇದಿಲ್ಲ, ಏನಂದ್ರೆ ಆರ್ಥಿಕವಾಗಿ ತುಂಬಾ ಕಷ್ಟದಲ್ಲಿದ್ದಾರೆ. ವಿಶ್ವ ಶೆಟ್ಟಿ ಅವರೇ, ಭಾಳ ಖುಷಿ ಆಯಿತು, ನಮಗೆ ಭಾಳ ಖುಷಿ ಅನ್ನಿಸ್ತಾ ಇದೆ ನಿಮ್ಮನ್ನು ಪರಿಚಯ ಮಾಡಿಸಿದ್ದು. ನಿಮ್ಮ ಮಾತನ್ನು ಕೇಳಿದಾಗ ಮತ್ತು ನೀವು ಅದನ್ನು ಖುಷಿ ಪಡ್ತಾ ಇರೋ ರೀತಿ, ನಾನು ಇಷ್ಟು ವರ್ಷ ಇಷ್ಟು ಕೆಲಸ ಮಾಡಿದೆ ಮತ್ತು ಇನ್ನೂ ಮಾಡಬೇಕು ನಾನು ಅಂತ ನಿಮಗೆ ಆ ತುಡಿತಾ ಇದೆ. ನಿಮ್ಮನ್ನು ಬೇರೆಯವರಿಗೆ ತೋರಿಸಿ ಅವರಿಗೆ ಪ್ರೇರಣೆ ಕೊಡಬೇಕು ಅನ್ನೋದು ನನಗೆ ಭಾಳ ಖುಷಿ ಆಯಿತು. ಅದಕ್ಕಿಂತ ಹೆಚ್ಚಾಗಿ ಇವತ್ತು ಈ ಥರದ ಹೆಸರಿನಲ್ಲಿ ಹಣ ಸುಲಿಗೆ ಮಾಡೋರು ಕೂಡ ಇದ್ದಾರೆ. ಆದರೆ ನೀವು ಯಾವುದೇ ಹಣವನ್ನು ತೆಗೆದುಕೊಳ್ಳದೆ ನೇರವಾಗಿ ಯಾರಿಗೆ ಬೇಕೋ ಅವರಿಗೆ ತಲುಪಿಸೋದಕ್ಕೆ ವ್ಯವಸ್ಥೆ ಮಾಡೋದಿದೆಯಲ್ಲ, ಇದು ಕೂಡ ಮಾದರಿ ಅಂತ. ನಿಮಗೆ ಒಳ್ಳೆಯದಾಗಲಿ. ಇಡೀ ರಾಜ್ಯದ ಜನ ನೋಡಿರ್ತಾರೆ ನಿಮ್ಮ ಈ ಕೆಲಸವನ್ನು. ನಿಮಗೆ ಭಗವಂತ ಇನ್ನಷ್ಟು ಶಕ್ತಿ ಕೊಡಲಿ, ಸಮಾಜವೂ ಶಕ್ತಿ ಕೊಡಲಿ, ನಿಮ್ಗೆ ಇನ್ನಷ್ಟು ಖುಷಿ ಸಿಗಲಿ ಈ ಕೆಲಸದಲ್ಲಿ. ಧನ್ಯವಾದ. ಕಾಲಗರ್ಭದಲ್ಲಿ ಅನೇಕ ಅಚ್ಚರಿಯ ದಿನಗಳು ಅಚ್ಚಳಿಯದಂತೆ ಉಳ್ಕೊಂಡು ಬಿಡ್ತವೆ. ಕ್ಯಾಲೆಂಡರ್ ಪುಟಗಳನ್ನು ತಿರುಗಿಸಿದಂತೆ ಆ ದಿನಗಳು ಮತ್ತೆ ಮತ್ತೆ ನಮ್ಮ ಕಣ್ಮುಂದೆ ಬರ್ತಾ ಇರ್ತವೆ. ಚರಿತ್ರೆಯಲ್ಲಿ ದಿನದ ಮಹತ್ವವನ್ನು ಮೆಲುಕು ಹಾಕಿ ಜನರಿಗೆ ತಿಳಿಸುವ ಪ್ರಯತ್ನವೇ ಇತಿಹಾಸದ ಈ ದಿನ. ಭಾರತದ ರಾಜಕಾರಣದಲ್ಲಿ ತನ್ನದೇ ಛಾಪು ಮೂಡಿಸಿದಂತಹ ಕೆಲವೇ ರಾಜಕಾರಣಿಗಳಲ್ಲಿ ಲಾಲಕೃಷ್ಣ ಅಡ್ವಾಣಿ, LK ಅಡ್ವಾಣಿ ಸಹ ಒಬ್ಬರು. ಲಾಲ್ ಕಿಶನ್ ಚಂದ್ ಅಡ್ವಾಣಿ ನವೆಂಬರ್ 8, 1927ರಂದು ಸ್ವತಂತ್ರ ಪೂರ್ವ ಭಾರತದ ಸಿಂಧ್ ಪ್ರಾಂತ್ಯದ ಗೊರೆಗಾಂವ್ನಲ್ಲಿ ಜನಿಸಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಗುರುತಿಸಿಕೊಂಡ ಅಡ್ವಾಣಿ ಜನಸಂಘದ ಮೂಲಕ ರಾಜಕಾರಣಕ್ಕೆ ಬಂದು ಭಾರತೀಯ ಜನತಾ ಪಕ್ಷ ಕಟ್ಟುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. 2002ರಿಂದ 2004ರವರೆಗೆ ಭಾರತದ ಉಪ ಪ್ರಧಾನಿಯಾಗಿಯೂ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅನೇಕ ಪ್ರಮುಖ ವಿಷಯಗಳನ್ನು, ವಿಶ್ಲೇಷಣೆಯನ್ನು ಜನರಿಗೆ ತಲುಪಿಸೋದಕ್ಕೆ ಸಾಧ್ಯ ಆಯಿತು ಸರ್. ಥ್ಯಾಂಕ್ ಯು. ಗುಡ್ ಡೇ. ಸೊ ನಾಳಿನ ನ್ಯೂಸ್ ಮಾರ್ನಿಂಗ್ನಲ್ಲಿ ನಾವು ನಿಮ್ಮನ್ನು ಭೇಟಿ ಮಾಡ್ತೀವಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತೀರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ವಿಸ್ತಾರ ನ್ಯೂಸ್, ನಿಖರ ಜನಪರ.